ದೇಶದಾದ್ಯಂತ ಮತ್ತೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದೆ ಸಿಜೆಪಿ. ಪ್ರತಿಭಟನಾಕಾರರ ಮೇಲಿನ ಎಫ್ಐಆರ್ ಹಿಂಪಡೆಯದಿದ್ರೆ ಮತ್ತೆ ತೀವ್ರವಾದಂತಹ ಹೋರಾಟವನ್ನು ನಡೆಸುತ್ತೇವೆ ಅನ್ನುವಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶದ ದುರುಪಯೋಗದ ಆರೋಪವನ್ನು ಮಾಡಿದ್ದಾರೆ. ಟ್ವೀಟ್ ಮಾಡುವುದರ ಮೂಲಕ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಕಿರುಕುಳ ಮುಂದುವರೆದಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಇದೇ ರೀತಿ ಟಾರ್ಚರ್ ಮುಂದುವರೆದರೆ ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ. ವಿದ್ಯಾರ್ಥಿಗಳನ್ನು ಗುರಿಯಾಗಿಸೋದನ್ನು ಸರ್ಕಾರ ಈ ತಕ್ಷಣವೇ ನಿಲ್ಲಿಸಬೇಕು. ಸುಪ್ರೀಂ ಕೋರ್ಟ್ ಆದೇಶದ ನಿರ್ದೇಶನ ಸಂಖ್ಯೆ 4ರ ವಿರೋಧ ಇದೆ. ಎಫ್ಐಆರ್ ಮತ್ತು ತನಿಖೆ ಮುಂದುವರಿಸೋದಕ್ಕೆ ಸರ್ಕಾರದ ಅನುಮತಿ ಇದೆ. ಸರ್ಕಾರದ ಈ ನಿರ್ಧಾರ ಹಿಂದಿನ ಭರವಸೆಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. 36 ದಿನಗಳ ಪ್ರತಿಭಟನೆ ಅಂತ್ಯದ ಮಾತುಕತೆಯ ಉಲ್ಲಂಘನೆ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಅಭಿಜಿತ್ ದೀಪ್ಗೆ ಇದೀಗ ಮತ್ತೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ಸುಪ್ರೀಂ ಮಧ್ಯಂತರ ಆದೇಶವನ್ನ ಏನು ನೀಡಿದೆ, ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಯಾರಿದ್ದಾರೆ ಅವರ ವಿರುದ್ಧವಾಗಿ ಕ್ರಮ ಆಗತ್ತೆ, ಅವರನ್ನ ಕೈ ಬಿಡೋದಿಲ್ಲ. ಅದನ್ನು ಹೊರತುಪಡಿಸಿ ಬೇರೆಯವರನ್ನ ಮಾತ್ರ ಅಂದರೆ ಪ್ರತಿಭಟನಾಕಾರರನ್ನ ಕೈ ಬಿಡ್ತೇವೆ ಅನ್ನುವಂಥ ಒಂದು ಆದೇಶವನ್ನು ಏನು ಸುಪ್ರೀಂ ಕೋರ್ಟ್ ನೀಡುತ್ತೆ, ಆ ಒಂದು ಆದೇಶಕ್ಕೆ ಅಭಿಜಿತ್ ದೀಪ್ಗೆ ಇಲ್ಲಿ ಈ ರೀತಿಯಾಗಿ ಮಾತನಾಡಿದ್ದಾರೆ.